ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಸ್ವಲ್ಪ ಒಂದು ಕನ್ಫ್ಯೂಷನ್ ಇಟ್ಟಿದೆ ನಾನು ನಿಮಗೆ. ಏನಂದರೆ ನಾಳೆ ನಮಗೊಂದು ಸ್ಪೆಷಲ್ ಡೇ ಇದೆ, ಹಾಗಾಗಿ ಅಮ್ಮ ಗಿಫ್ಟ್ ಕೊಟ್ಟರು ಅಂತ. ಆ ಸ್ಪೆಷಲ್ ಡೇ ಏನಪ್ಪ ಅಂದರೆ ನಂದು ಪ್ರಮೋದವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು 3rd ಇಯರ್ ಕಂಪ್ಲೀಟಾಗಿ 4th ಇಯರಿಗೆ ಇವಾಗ ರನ್ನಿಂಗಲ್ಲಿದ್ದೀವಿ. ತುಂಬಾ ಖುಷಿ ಆಗ್ತಾಯಿದೆ. ಈ ಜರ್ನಿ ಏನಿದೆ, ಜರ್ನಿ ಫುಲ್ಲು ತುಂಬ ಎಂಜಾಯ್ ಮಾಡಿದ್ದೀನಿ. ಅವ್ರ ಜೊತೆ ಖುಷಿಯಾಗಿದ್ದೀನಿ. ಆದಷ್ಟು ಸ್ವಲ್ಪ ಏನು ಗಂಡ ಹೆಂಡತಿಯಿಂದ ಸ್ವಲ್ಪ ಜಗಳ ಇರಬೇಕು. ಖಂಡಿತವಾಗ್ಲೂ ನಮ್ಮಿಬ್ಬರಲ್ಲಿ ಜಗಳ ಇತ್ತು. ಮಜಾನೂ ಮಾಡಿದ್ವಿ, ಕಿಂಡಲ್ ಮಾಡೋದು, ಕಾಲು ಎಳೆದು ಅದು ಇದು ಎಲ್ಲ ಇತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಆಯಿತು. ಈ ಜರ್ನಿ ಏನಿದೆ ಅದೇ ಥರ ಇನ್ನು ಮುಂದೆ ನಮ್ಮ ಜರ್ನಿ ಸೇಮ್ ಆ್ಯಸ್ ಇಟ್ ಈಸೇ ಇರಲಿ, ಯಾವಾಗಲೂ ನಾವು ಖುಷಿಯಾಗೇ ಇರಲಿ ಅಂತ ನನ್ನ ದೇವ್ರ ಹತ್ರ ಬೇಡ್ಕೊತ ಇವತ್ತಿನ ಔಟ್ಫಿಟ್ ನಂದು ಹೀಗಿದೆ. ಇದೊಂದು ಸೈಡ್ ಕಟ್ ಟಾಪ್, ಹಾಗೆ ಒಳಗೆ ಒಂದು ಏನು ಹೇಳ್ತಾರೆ, ಇದು ಒಂಥರ ಪಟ್ಯಾಲ ಪ್ಯಾಂಟ್ ಟೈಪ್. ಚೆನ್ನಾಗಿ ಕಾಣ್ತಿದ್ದೀನಾ? ಇದು ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಇದು ಆ್ಯಕ್ಚುಲಿ ಒಂದು ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಥ್ರೆಡ್ ವರ್ಕ್ ಆಗಿ ಸಖತ್ತಾಗಿದೆ. ನನಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಈ ಜುಮ್ಕಿ ಕೂಡ ಇದಕ್ಕೆ ಮ್ಯಾಚಿಂಗ್ ಇದೆ, ಹಾಗಾಗಿ ಇದನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಟೆಂಪಲಿಗೆ ಹೊರಡೋಣ. ಮತ್ತು ಅದಕ್ಕೂ ಮುಂಚೆ ಪ್ರಮೋದವ್ರು ನನಗೆ ಒಂದು ಸರ್ಪ್ರೈಸ್ ಕೊಟ್ಟರು. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಿಲ್ಲ ಈ ಸರ್ಪ್ರೈಸ್ ಸಿಗುತ್ತೆ ಅಂತ. ನಾವಿವತ್ತು ಬ್ಯಾಂಗ್ಳೂರು ಹೋಗ್ತಾಯಿದ್ದೀವಿ, ಪ್ರಮೋದ್ ಅಣ್ಣವ್ರದ್ದು ತಂಗಿ ಮನೆಗೆ. ಅದು ಯಾರು ಅಂತ ಸೀಕ್ರೆಟಲ್ಲಿ ಇಟ್ಟಿರ್ತೀನಿ, ಅಲ್ಲಿ ಹೋಗಾದ್ಮೇಲೆ ರಿವೀಲ್ ಮಾಡ್ತೀನಿ ಯಾರು ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ಬ್ಯಾಂಗ್ಳೂರಿಗೆ ಹೊರಟಿದ್ವಿ, ಅದಕ್ಕೂ ಮುಂಚೆ ಟೆಂಪಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಸ್ಟ್ಯಾಂಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇವತ್ತು ಬ್ರೇಕ್ಫಾಸ್ಟಿಗೆ ಅಮ್ಮ ಏನು ಮಾಡಿದ್ದಾರೆ ಅಂದರೆ ದೋಸೆ ಮಾಡಿದ್ದಾರೆ. ಅದನ್ನ ತಿನ್ಕೊಂಡ್ಬಿಟ್ಟು ಹೊರಡ್ತಾ ಇದ್ದೀವಿ. ಖುಷಿ ಆಗ್ತುಂಟು. ಅವ ಅಕ್ಕ ಯಾವಾಗಲೂ ಬನ್ನಿ 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 ಅಂತ ಕರಿತಾನೇ ಇದ್ದರು. ನಮಗೆ ಮದುವೆ ಆದಾಗಿಂದ ಕರಿತಾಯಿದ್ರು. ಈ 3 ವರ್ಷದಲ್ಲಿ ಹೋಗೋಕ್ಕಾಗಿಲ್ಲ. ಕರೆಕ್ಟ್ ಆ್ಯನಿವರ್ಸರಿಗೆ ನಮಗೆ ಟೈಮ್ ಕೂಡಿ ಬಂದಿದೆ, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಅವ್ರದ್ದು ರಿಯಾಕ್ಷನ್ ಹೇಗಿರ್ತದೆಲ್ಲ ಕ್ಯಾಪ್ಚರ್ ಮಾಡಿ ನಾನು ಇದರಲ್ಲಿ ಹಾಕ್ತೀನಿ. ತುಂಬ ಖುಷಿ ಆಗ್ತಿದೆ ನಮಗೆ ಹೋಗ್ತಾ ಇರೋದಕ್ಕೆ. ಅಕ್ಕನೂ ತುಂಬ ಖುಷಿಯಾಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೊರಡೋಣ ಬನ್ನಿ ಗೈಸ್. ಇವಾಗಷ್ಟೇ ಟೆಂಪಲಿಗೆ ಬಂದಿದ್ವಿ, ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಿದ್ದೀವಿ. ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟಿದೆ ಗೈಸ್, ಹಾಗಾಗಿ ವಿಡಿಯೋ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಟೆಂಪಲಿಗೆ ಹೋಗೋದು, ಬಟ್ ದೇವ್ರ ದರ್ಶನ ಎಲ್ಲ ಮುಗೀತು, ದೇವ್ರ ಆಶೀರ್ವಾದನ ಸಿಕ್ತು. ಇವಾಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಗೈಸ್. ನನಗೆ ತುಂಬ ದಿನದಿಂದ ಇದೊಂದು ಪ್ಲೇಸಿಗೆ ಬರಬೇಕು ಅಂತ ಆಸೆ ಇತ್ತು. ಆ ಪ್ಲೇಸ್ಗೆ ಇವತ್ತು ಪ್ರಮೋದವ್ರು ನಂಗೆ ಕರ್ಕೊಂಬಂದಿದ್ದಾರೆ. ಅದೇ ಕೋಟೆ ಗಣಪತಿ ಟೆಂಪಲ್. ನೋಡಿ ತುಂಬ ಖುಷಿ ಆಗ್ತಿದೆ ಇಲ್ಲಿಗೆ ಬಂದು. ತುಂಬ ದಿನದಿಂದ ಆಸೆ ಇತ್ತು ಬರಬೇಕು ಅಂತ. ಪ್ರಮೋದವ್ರಿಗೆ ಹೇಳ್ತಾ ಇದ್ದೆ ನಂಗೆ ಯಾವಾಗಾದ್ರೂ ಕರ್ಕೊಂಡೋಗಿ ಅಂತ. ಪಾಪ ಅವ್ರು ಇವತ್ತು ನನಗೆ ಕರ್ಕೊಂಡು ಬಂದಿದ್ದಾರೆ. ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಗೈಸ್ ನಾನು ಲಾಸ್ಟ್ ವಿಡಿಯೋಲ್ಲೇ ಹೇಳಲ್ಲ, ಇದಕ್ಕಿಂತ ಮುಂಚೆ ಕ್ಲಿಪ್ಪಿಂಗಲ್ಲಿ ಹೇಳಿದ್ದೆ 3 ವರ್ಷ ಇದಾಗಿ 4ನೇ ವರ್ಷಕ್ಕೆ ಬಿತ್ತು ಅಂತ. ಸಾರಿ, 4ನೇ ವರ್ಷ ಕಂಪ್ಲೀಟಾಗಿ 5ನೇ ವರ್ಷಕ್ಕೆ ನಾವಿಬ್ಬರು ಕಾಲ್ ಇಡ್ತಾ ಇದ್ದೀವಿ. ಪ್ರಮೋದವ್ರು ಗುರೈಸ್ತಿದ್ದಾರೆ, ಟೈಮ್ ಆಯ್ತು ಬೇಗ ಬಾ ಅಂತ. ಇದು ಲಗೇಜಲ್ಲಿರೋದು ಟೆಂಪಲ್ ಅಮ್ಮ ಗೈಸ್. ಇದೆ ಟೆಂಪಲ್. ನಾನು ಅನಿಸುತ್ತೆ ಮೊಬೈಲ್ ಅಲ್ಲೋ ಇಲ್ಲ ಅಂತ, ಹಾಗಾಗಿ ಮೊಬೈಲ್ ಯೂಸ್ ಮಾಡಲ್ಲ. ಗೈಸ್ ಇವಾಗ ಟೆಂಪಲಲ್ಲಿ ದರ್ಶನ ಎಲ್ಲ ಮುಗೀತು. ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಎಲ್ಲ ನಿಂತ್ಕೊಂಡು ನೋಡಬೇಕು ಅಂತ, ಬಟ್ ಟೈಮ್ ಆಗಿರೋದ್ರಿಂದ ಅದೇ ಮಂಗಳಾರತಿ ಆದ ತಕ್ಷಣ ಹೊರಗೆ ಬಂದ್ವಿ. ಇವಾಗ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ. ನೋಡಬೇಕು ಬಸ್ ಬೇಗ ಸಿಗುತ್ತಾ ಅಂತ. ಬಸ್ ಸಿಕ್ಕಿದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದೆ. ಗೈಸ್ ಮೈಸೂರು ತಲುಪಿದಾಗ ಶ್ರೇಯಾಂಶಿನೂ ಮಲಗಿದ್ದ. ಇವನು ಬೆಳಗಿಂದ ಏನು ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ, ಹಾಗಾಗಿ ಇವನಿಗೆ ವಾಟರ್ ಮೆಲನ್ ತಗೊಂಡೆ. ಇವನು ನೋಡಿದ್ರೆ ಮಲ್ಕೊಂಡ್ಬಿಟ್ಟಿದ್ದ, ಹಾಗಾಗಿ ನಾನೇ ವಾಟರ್ ಮೆಲನ್ ತಿಂದು ಮುಗಿಸ್ದೆ. ಮಂಡ್ಯ ತಲುಪಕ್ಕಾದಾಗ ಇವನು ಎದ್ದ ಆಯಿತಾ. ಎದ್ಬಿಟ್ಟು ಸುಮ್ಮನೆ ಕೂತಿದ್ದಾನೆ. ಅವನಿಗೆ ಹೊಟ್ಟೆ ಹಸಿ ಆಗುತ್ತಲ್ಲ. ಈ ಬಸ್ಸು ನಾವು ಅಂದ್ಕೊಂಡ್ವಿ ಲಂಚ್ಗೆ ಬ್ರೇಕ್ ಇರುತ್ತೆ, ಸ್ಟಾಪ್ ಮಾಡ್ತಾರೆ ಅಂತ. ಇವ್ರು ಬೆಳಗಿಂದ ನಾನ್ ಸ್ಟಾಪ್ ಹೋಗ್ತಾನೇ ಇದ್ದಾರೆ, ಹಾಗಾಗಿ ಶ್ರೇಯಾಂಶಿಗೆ ಹೊಟ್ಟೆ ಹಸಿಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಏನಿದು ಮದ್ದೂರೊಡೆ ಇಟ್ಕೊಂಡಿದ್ದೀವಿ. ಇನ್ನು ಅದರಲ್ಲೇ ಅಡ್ಜಸ್ಟ್ ಮಾಡಬೇಕು ಗೈಸ್. ಇವ್ರು ಸ್ಟಾಪ್ ಮಾಡಲ್ಲ ಅಂತ ಅನ್ಕೋತೀನಿ. ಇನ್ನು ನಾವು ಬಿಡದೆ ತಲುಪಿದೆ ಇನ್ನು ಅಲ್ಲೇನಾದ್ರು ತಿನ್ಬೇಕಂತ ಅನ್ಕೋತೀನಿ. ಹಾಗಾಗಿ ಇವಾಗ ಮದ್ದೂರೊಡೆ ತಿನ್ನಲಿ ಅಂತ. ನಮ್ಮ ಗ್ರಹಚಾರಕ್ಕೆ ನಾವು ನೀರು ತಗೊಂಡು ಬಂದಿಲ್ಲ. ಇವ್ರು ನೀರು ಏನು ತಗೊಂಡು ಬಂದಿದ್ವಿ ಅದು ಸಹ ಖಾಲಿ ಆಗಿಬಿಡ್ತು. ಇವ್ರು ಸ್ಟಾಪ್ ಆದರೂ ಕೊಟ್ಟರೆ ಅದರಲ್ಲೂ ತೊಗೊಳೋಣ ಅಂದ್ಕೊಂಡೆ. ಮೈಸೂರಲ್ಲೂ ಸ್ಟಾಪ್ ಇಲ್ಲ.
ಮೈಸೂರಲ್ಲಿ ಸ್ಟಾಪ್ ಇಲ್ಲದಂಗೆ ಹಂಗೆ ಬಂದರು. ಮಂಡ್ಯದಲ್ಲಾದರೂ ಸ್ಟಾಪ್ ಮಾಡ್ತಾರೇನೋ ಅಂದ್ಕೊಂಡ್ವಿ, ಇಲ್ಲೂ ಸ್ಟಾಪ್ ಇಲ್ಲ. ಬಾಯಾರಿಕೆ ಆಗಿ ನನಗೆ ತಲೆಯೆಲ್ಲ ನೋಡ್ಕೊಂಡು ಹೊಟ್ಟೆ ನನಗೆ ಹಸಿತಿದೆ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡಿದ್ರು ನಂಗೆ ಹಸಿತಿದೆ. ಪ್ರಮೋದ್ ಅವರು ತಿಂದಿಲ್ಲ, ಶ್ರೇಯಾಂಶ್ ತಿಂದಿಲ್ಲ, ಇವರಿಬ್ಬರು ಬ್ರೇಕ್ಫಾಸ್ಟೇ ಮಾಡಿಲ್ಲ. ಇವ್ರಿಗೆ ಹೊಟ್ಟೆ ಹಸಿಯೋದಿಲ್ಲ ಅಲ್ಲ, ಅದಕ್ಕೆ ಹೇಳ್ಬೇಕು, ಅವಾರ್ಡ್ ಕೊಡ್ಬೇಕು ಇವರಿಬ್ಬರಿಗೆ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ ಇವಾಗ. ಏನು ತಗೊಂಡಿದ್ದೀರಾ? ಎಲ್ಲ ಒಂದು ಕ್ಯಾಪಲ್ಲಿ ಮುಚ್ಚಿಟ್ಬಿಟ್ಟಿದ್ದಾನೆ. ಇನ್ನು ನೋಡೋಣ, ಇನ್ನು 51 ಕಿಲೋಮೀಟರ್ಸ್ ಇದೆ ಬಿಡದಿಗೆ. ಇನ್ನು ಅಲ್ಲಿ ಇಳಿದು ಏನಾದರೂ ಫ್ರೂಟ್ಸ್ ಏನಾದರೂ ತಗೊಂಡು ತಿನ್ಕೊಂಡು ಹೋಗ್ಬೇಕು. ಗೈಸ್ ಇವಾಗ 10 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ರು ಲಂಚಿಗೆ. ಇವಾಗ ಲಂಚ್ ಇಸ್ಕೊಟ್ರೆ ಶ್ರೇಯಾಂಶ್ ಬೇಗ ತಿಂದು ಮುಗಿಸಲ್ಲ, ಮತ್ತು ತಗೊಂಡು ಇಸ್ಕೊಟ್ಟು ಮತ್ತು ಬೇಡ ಅಂತ ಹೇಳ್ಬಿಡ್ತಾನೆ ಅಂತ ಐಸ್ ಕ್ರೀಮ್ ಸಾಕು ಅಂತ ಹೇಳಿ ಐಸ್ ಕ್ರೀಮ್ ನನಗೂ ಅವನಿಗೂ ಐಸ್ ಕ್ರೀಮ್. ಹಾಗೆ ಇನ್ನು ಸ್ಪ್ರೈಟ್ ತೊಗೊಂಡು ಬಂದಿದ್ದಾನೆ. ಮೇನ್ ನನಗೆ ವಾಟರ್ ಬೇಕಿತ್ತು, ವಾಟರ್ ಸಿಕ್ತು. ಇವಾಗ ಇನ್ನು 1 ಅವರಲ್ಲಿ ನಾವು ಬಿಡದಿ ತಲುಪ್ತೀವಿ. ನಮ್ಮೆಲ್ಲರಿಗೂ ತುಂಬ ಬಾಯಾರಿಕೆ ಆಗಿಬಿಟ್ಟಿದೆ ಗೈಸ್. ಎಷ್ಟೊತ್ತಿಂದ ನೀರಿಗೋಸ್ಕರ ಪರದಾಡಿದ್ವಿ, ಎಲ್ಲೂ ಸ್ಟಾಪ್ ಸಿಕ್ಕಿಲ್ಲ. ಪುಣ್ಯಕ್ಕಿಲ್ಲಿ ಸ್ಟಾಪ್ ಮಾಡಿದ್ದಾರೆ ಗೈಸ್. ಇವಾಗಷ್ಟೇ ಬಿಡದಿ ತಲುಪಿದ್ದೀವಿ. ಬಿಡದಿಯಲ್ಲಿ ಅನುಷಕ್ಕರ ಮನೆಗೆ ಹೋಗ್ತಾ ಇರೋದು ನಾವು. ಅನುಷಕ್ಕರ ಮನೆಗೆ ಬರ್ತಾ ಇರೋದು ಅನುಷಕ್ಕಂಗೂ ಗೊತ್ತಿಲ್ಲ, ಮತ್ತು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಅಮ್ಮನ ಹತ್ರನೂ ಸಹ ಸುಳ್ಳೇಳಿ ಬಂದಿದ್ದೀವಿ, ಅಶ್ವಿನ್ ಅಣ್ಣನ ಜೊತೆ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಮತ್ತು ಇಲ್ಲಿಗೆ ಬಂದ ತಕ್ಷಣ ಪ್ರಮೋದ್ ಅವರು ಲೊಕೇಶನಿಗೋಸ್ಕರ ಅಕ್ಕನಿಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ಕೊಂಡಿದ್ದಾರೆ. ಬಟ್ ಕೆಲಸದ ಮೇಲೆಗೆ ಬ್ಯಾಂಗ್ಳೂರು ಬಂದಿದ್ದೀನಿ. ಮನೆಗೆ ಆದರೆ ಬರ್ತೀನಿ, ಬಂದರೆ 10 o'clock ಇಲ್ಲ 11 o'clock ಅಂತ ಹೇಳಿದ್ದಾರೆ. ನೋಡೋಣ. ಅಕ್ಕ ಇವಾಗ ಮಗುನ ಕರ್ಕೊಂಡು ಬರೋಕ್ಕೆ ಸ್ಕೂಲಿಗೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಅಲ್ಲೋಗಿ ಬಚ್ಚಿಟ್ಕೊತೀವಿ. ಅದರ್ವೈಸ್ ಅವ್ರು ಬಂದಿದ್ದೆ ಹಂಗೆ ಹೋಗಿ ಡೋರ್ ನಾಕ್ ಮಾಡಿಬಿಟ್ಟು ಸರ್ಪ್ರೈಸ್ ಕೊಡಬೇಕು. ತುಂಬ ನರ್ವಸ್ ಫೀಲ್ ಆಗ್ತಿದೆ ನನಗೆ ಸರ್ಪ್ರೈಸ್ ಕೊಡೋದಕ್ಕೆ. ನೋಡೋಣ ಅಕ್ಕ ಹೇಗೆ ಎಷ್ಟು ಹ್ಯಾಪಿ ಆಗ್ತಾರೆ ಅಂತ. ಆಟೋಲ್ಲಿ ಬಂದು ಆಟೋದವ್ರು ನಮಗೆ ಅಲ್ಲಿ ಹಿಂದ್ಗಡೆನೇ ಡ್ರಾಪ್ ಕೊಟ್ಟರು. ಅದೇ ನಮಗೆ ಅಡ್ರೆಸ್ ಗೊತ್ತಿರ್ತಾನೆ ಅಲ್ಲೇ ಸ್ಟಾಪ್ ಕೇಳಿ ನಡ್ಕೊಂಡು ಬಂದ್ವಿ. ನಮಗೆ ಗೊತ್ತಾಗ್ದಲ್ಲಿ ಅಕ್ಷಯ್ ನಂಗೆ ಕಾಲ್ ಮಾಡಿ ಮನೆ ತಿಳ್ಕೊಂಡ್ವಿ. ನಮಗೆ ಐಡಿಯಾ ಇಲ್ಲ ಅಕ್ಕ ಮನೇಲಿದ್ದಾರೋ ಇಲ್ವೋ ಏನಂತನೂ ಗೊತ್ತಿಲ್ಲ. ಈಗ ಹೋಗಿ ನೋಡಬೇಕು. ವಿಂಡೋ ಓಪನ್ ಇದೆಯಲ್ಲ ಅದಾ ಇದೇ ಮನೆ ಗೈಸ್. ನೋಡೋಣ. ಈಗ ಕದ್ದಿ ಕೂರೋದು ಹೆಂಗೆ ಅವ್ರಿಗೆ ನೋಡ್ಸ ಜೋಕಲಲ್ಲಿ ಯಾರೋ ಆಟ ಆಡ್ತಿದ್ದಾರೆ. ಈ ಸೈಡ್ ಬಾ, ಆ ಸೈಡಿನೇ ಫೋನಾ, ಈ ಸೈಡ್ ಬಾ, ಇಲ್ಲಿದಪ್ಪ. Turn right onto Kathiganhalli main road. ಲೊಕೇಶನ್ ಬೇರೆ ಆರ್ನಲ್ಲಿ ಇಟ್ಕೊಂಡು ಥ್ಯಾಂಕ್ ಯು. ಈಗ ಅನುಷಕ್ಕನ ಮನೆಗೆ ಬಂದ್ವಿ ಫೈನಲಿ. ಹಾಯ್ ಹಾಯ್ ಅಲ್ಲಿವಾ ಯಾರಿಗೂ ಬರ್ಲಿಲ್ಲ. ಅಮ್ಮಿಗೆ ಅಕ್ಷತೆ ಮಾತಾಡಿಲ್ಲ. ಥ್ಯಾಂಕ್ ಯು. ಅಳ್ತಿರೋದು ನೋಡಿ. ಗೈಸ್ ಇವಾಗ ನಮ್ಮ ಸುಜಮ್ಮಂಗೆ ಕಾಲ್ ಮಾಡಿ ಅವ್ರಿಗೊಂದು ಶಾಕ್ ಕೊಡೋಣ ಅಂತ. ಇವಾಗ ರಿಯಾಕ್ಷನ್ ನೋಡಿ ಹೆಂಗಿರುತ್ತೆ ನೋಡೋಣ. ನಮಸ್ಕಾರ. ಥ್ಯಾಂಕ್ ಯು. എനിക്കും അറിഞ്ഞിട്ടില്ല അമ്മ പറയാണ്ട് വന്ന ഞാൻ ഒരു സാധനം
ಆಕಿ ವೆಚ್ಚಿಟ್ಲ ಎಲ್ಲರೂ ಕೂಡಿ ಕಾನ್ಫರೆನ್ಸ್ ವಿಡಿಯೋ ಓಕೆ, ಇವಾಗ ವಿಡಿಯೋ ಕಾಲಲ್ಲಿ ಎಲ್ಲ ಜೊತೆ ಮಾತಾಡ್ವಿ, ಎಲ್ಲ ಸರ್ಪ್ರೈಸ್ ಆದರು, ಎಲ್ಲರಿಗೂ ಖುಷಿ ಕೂಡ ಆಯಿತು. ಇವಾಗ ಅಕ್ಕಂದು ಭರತನಾಟ್ಯ ಕ್ಲಾಸ್ ಇದೆ. ಅಕ್ಕನಿಗೆ ಟೋಟಲ್ 2 ಬ್ಯಾಚ್ ಇದೆ. ಒಂದು ಬ್ಯಾಚಲ್ಲಿ ಬಂದು 25 to 30 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಇನ್ನೊಂದು ಬ್ಯಾಚ್ ಬಂದು 15 to 20 ಮೆಂಬರ್ಸ್. ಅಂದರೆ ಇವತ್ತಿನ ಬ್ಯಾಚಲ್ಲಿ 15 to 20 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಅಕ್ಕ ತುಂಬ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಈವನ್ ಸ್ಕೂಲ್ಸಲ್ಲೂ ಅಷ್ಟೇ ಇವರೇ ಕೊರಿಯೋಗ್ರಾಫ್ ಮಾಡ್ತಾ ಇರೋದು. ಹಾಗಾಗಿ ತುಂಬ ದೂರದಿಂದ ಎಲ್ಲ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ನಾನಿಲ್ಲಿ ಬಂದಾಗಿಂದ ಸ್ಟೂಡೆಂಟ್ಸ್ ನಡ್ಕೊಂಡು ಬರೋದು ಯಾರನ್ನೂ ನೋಡಿಲ್ಲ, ಎಲ್ಲರೂ ವೆಹಿಕಲಲ್ಲೇ ಬಂದು ಬಿಟ್ಟೋಗಿದ್ದು. ಅಂದರೆ ತುಂಬ ದೂರದಿಂದ ಬರ್ತಾಯಿದ್ದಾರೆ ಅಂತ ಕನ್ಫರ್ಮ್ ಆಯಿತು. ಅಕ್ಕ ಇಷ್ಟು ಚೆನ್ನಾಗಿ ಮಾಡ್ತಾ ಇರೋದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಬಿಡದಿಲಿ ಹತ್ರ ಯಾರು ಇರೋರು ನನ್ನ ವ್ಲಾಗಿನ ಫ್ಯೂಚರಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ನಮ್ಮ ಅಕ್ಕನ ಹತ್ರನೇ ಬಂದು ಡ್ಯಾನ್ಸ್ ಕಲ್ತ್ಕೊಂಡು ಹೋಗಬೇಕು ಭರತನಾಟ್ಯಂ. ಇವಾಗ ಕ್ಲಾಸಸ್ ಹೇಗೆ ಮಾಡ್ತಾರೆ ಅಂತ ಒಂದು ಸಣ್ಣ ಜಲಕ್ ನಿಮ್ಮ ಮುಂದೆ ಇಡೋಣ ಅಂತೇಳ್ಬಿಟ್ಟು ಇವಾಗ ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ತೀನಿ. ಹೇಗೆ ಬರುತ್ತೆ ನೋಡೋಣ ಬನ್ನಿ. Ready? 1, 2, 3, start. Kita tadhinna, kita tadhinna, kita tadhinna, kita tadhinna, kita tadhinna, kita tadhinna, kita tadhinna. Kita tadhinna, 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 kita tadhinna. ಗೈಸ್, ನಮ್ಮ ಅಕ್ಕ ನಾನು ಅವಾಗನೇ ಹೇಳಿದ್ನಲ್ಲ, ಅವರು ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸಿಲ್ಲ. ಅವಾಗಲೇ ನೀವು ನೋಡಿದ್ದೀರಾ ಫಸ್ಟ್ ಟೈಮ್. ಇಲ್ಲ ಎಂಟ್ರಿ ಕೊಡ್ಬೇಕಾದ್ರೆ ಅಕ್ಕ ಹತ್ತಿದ್ರಲ್ಲ, ಅಕ್ಕನ ಡ್ಯಾನ್ಸ್ ಕ್ಲಾಸ್ ಒಂದು ನೇಮ್ ಎಲ್ಲ ಹೇಳಿ, ಅಡ್ರೆಸ್. ಡ್ಯಾನ್ಸ್ ಕ್ಲಾಸಿಗೆ ಹೆಸರೇನಿಟ್ಲಿಲ್ಲ, ಹೀಗೆ ಜಸ್ಟ್ ಮನೇಲಿ ಮಾಡ್ತಿದ್ದೀನಲ್ವಾ, ಇನ್ನು ಸ್ವಲ್ಪ ಪ್ರೋಗ್ರೆಸ್ ಆಗಲಿ, ಆಮೇಲೆ ಹೆಸರಲ್ಲಿಟ್ಟು ಬೋರ್ಡ್ ಎಲ್ಲ ಹಾಕಿ ಸ್ಟಾರ್ಟ್ ಮಾಡಬೇಕು. ಗೈಸ್, ಅವಾಗಲೇ ನಾನು ಹೇಳಿದ್ದೀನಿ, ಖಂಡಿತವಾಗ್ಲೂ ಯಾರ್ಯಾರಿಗೆ ಡ್ಯಾನ್ಸ್ ಅಂದರೆ ಭರತನಾಟ್ಯಂ ಮೇಲೆ ಇಂಟ್ರೆಸ್ಟ್ ಇದೆ ಬಂದು ಅಕ್ಕನ ಕ್ಲಾಸಲ್ಲಿ ಜಾಯ್ನ್ ಆಗಿ. ಇವ್ರದ್ದು ಎಂಥ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆರ್ ವಿ ಡೈರೀಸ್ ಅಂತ ಇದೆ. ನಾನು ಇನ್ನೂ ಆರ್ ವಿ ಡೈರೀಸ್ ಅಂತ ಇದೆ. ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಚೆನ್ನಾಗಿದೆ ಕಂಟೆಂಟ್, ನೀವು ನೋಡಿ ಖುಷಿ ಪಡ್ತೀರಾ. ಎಲ್ಲ ಇಂಥ ಓನ್ ಕ್ರಿಯೇಷನ್. ಅಣ್ಣಂದು ಅಣ್ಣ ಟ್ಯಾಲೆಂಟ್, ಅಕ್ಕನೂ ಪ್ರಮೋದನ ಸೇಮ್, ಅಣ್ಣ ತಂಗಿ ಇಬ್ರು ಸೇಮ್, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲ. ನಾನು ದಿಲಿಯಣ್ಣ ಸೇಮ್, ನಮ್ಮಿಬ್ರಿಗೂ ಇಂಟ್ರೆಸ್ಟ್ ಇದೆ. ಹಾಗಾಗಿ ನಾವೇ ಕಂಟೆಂಟ್ ಕ್ರಿಯೇಟ್ ಮಾಡಿ ಆಕ್ಟ್ನ ಕಳಿಸ್ತಾ ಇದ್ದೀವಿ. ಅಕ್ಕ ಡ್ಯಾನ್ಸಲ್ಲಿ ಪರ್ಫೆಕ್ಟ್ ಅಂದರೆ ಸೂಪರ್. ನಾನು ಅವಾಗಲೇ ಹೇಳಿದ್ದೀನಿ. ಇವಾಗ ಏನಂದ್ರೆ ಅಕ್ಕ ಸ್ಪೆಷಲ್ ನಮಗೋಸ್ಕರ ಏನ್ ಮಾಡ್ತಾ ಇದ್ದೀರಾ ಅಕ್ಕ? ಇವತ್ತು ಆನಿವರ್ಸರಿ ಅಲ್ಲ, ಅದಕ್ಕೆ ಬಿರಿಯಾನಿ ಫೇವ್ರೆಟ್ ಬಿರಿಯಾನಿ ಮಾಡ್ತಿದ್ದಾರೆ, ಮತ್ತೆ ಇನ್ನೊಂದು ಕಟ್ಲೆಟ್ ಮಾಡ್ತಾ ಇದ್ದಾರೆ. ಇವಾಗ ಏನಂತ ಇವ್ರು ಹೇಳ್ದೆ ಬಂದಿದ್ದಲ್ವಾ, ನಾನು ಏನು ಪ್ರಿಪರೇಷನ್ ಮಾಡಿಲ್ಲ, ಅದಕ್ಕೆ ಇವಾಗ ಸದ್ಯಕ್ಕೆ ಅಷ್ಟು ಸಾಕು. ನಾಳೆ ಸ್ಯಾಟರ್ಡೆ ತಿನ್ನಲ್ವಂತೆ ನಾನ್ ವೆಜ್, ನೋಡೋಣ ಏನಾದ್ರು ಮಾಡೋದು. ಇವಾಗ ನಾನು ಅನುಷಕ್ಕ ಅಂಗಡಿಗೆ ಹೋಗಿ ಪುದೀನ ತರೋಣ ಅಂತ ಹೊರಟಿದೀವಿ. ಪುದೀನ ತಗೊಂಡ್ಬರಕ್ ಹೋಗ್ತೀವಿ. ಅಂದ್ರೆ ಇಲ್ಲಿ ಬಂದು ನಂಗೆ ತುಂಬಾ ಖುಷಿ ಆಗ್ತಿದೆ. ಇನ್ನು ಒಂದು ವಾರ ಬಿಡಲ್ಲ, ಇಲ್ಲೇ ನಮ್ಗೆ ಬ್ಲಾಗ್ ಮಾಡೋಣ. ನಾಳೆ ನಾನು ಅಕ್ಕ ಒಂದು ಬ್ಲಾಗ್ ಮಾಡೋಣ ಅಂತ, ಮತ್ತೆ ಶಾರ್ಟ್ಸ್ ರೀಲ್ಸ್ ಆ ಥರ ಏನಾದ್ರು ಮಾಡೋಣ ಅಂತಿದ್ದೀವಿ. ಮಾಡ್ಬಿಟ್ಟು ಹಾಕ್ತೀವಿ. ಅಕ್ಕನ ಮೆನ್ಷನ್ ಮಾಡ್ತೀನಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ. ಅಕ್ಕನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಆಗಬೇಕು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅಕ್ಕ. ಇನ್ನೂ ಜಾಸ್ತಿ ನಿಮಗೆ ಸ್ಟೂಡೆಂಟ್ಸ್ ಆಗಲಿ, ಒಂದು ದೊಡ್ಡ ಕ್ಲಾಸ್ ಓಪನ್ ಆಗಲಿ, ನಿಮ್ಮ ಹೆಸರು ಮೇಲೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆಂತ ಹೊರಡೋಣ. ಗೈಸ್, ಇಲ್ಲಿ ಅಕ್ಕ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೋಡಿ ಎಲ್ಲ ಇಷ್ಟು ಹತ್ರ ಉಂಟು. ನನಗಂತೂ ಖುಷಿ ಆಗ್ತಿದೆ ಇಲ್ಲಿ ಬಂದು. ಗೈಸ್, ಅಕ್ಕ ಇವಾಗ ಎಂಥದ್ದು ಕಟ್ಲೆಟ್ ಮಾಡ್ತಿದ್ದಾರೆ. ಚಿಕನ್ ಕಟ್ಲೆಟ್ ಮಾಡ್ತಿದ್ದಾರೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಇವಾಗ ಹೇಳ್ತೀನಿ. ಅದು ಹೇಗೆ ಮಾಡೋದು ಸ್ಟೆಪ್ ಬೈ ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ಸಲ್ಲೇ ಹಾಕ್ತೀನಿ. ಓಕೆ, ಇವಾಗ 1 by 1 ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ನಾನು ಇದುವರೆಗೆ ಟ್ರೈ ಮಾಡಿಲ್ಲ, ಹೇಗೆ ಮಾಡೋದು ಅಂತಲೂ ನಾನು ನೋಡಿಲ್ಲ. ಅನುಷಕ್ಕನ್ನು ನೋಡಿ ಇವಾಗ ಕಲ್ತ್ಕೊಂಡೋಗಿ ನಾನು ಮನೇಲಿ ಟ್ರೈ ಮಾಡ್ತೀನಿ. ತಿಂದು ಇಷ್ಟ ಆದರೆ ಮತ್ತೆ ಓಕೆ ಇದು ಚೆನ್ನಾಗಿರುತ್ತೆ. ಅಕ್ಕ ಚೆನ್ನಾಗಿ ಮಾಡ್ತಾರೆ ಕುಕ್. ಈಗ ಹೇಳ್ತೀನಿ. ಫಸ್ಟ್ ಬಂದು
ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜಿಂಜರ್ ಗಾರ್ಲಿಕ್, ಅರಿಶಿನ ಪುಡಿ, ಖಾರ ಪುಡಿ, ಧನಿಯಾ ಪುಡಿ, ಮೊಟ್ಟೆ, ಉಪ್ಪು, ಪೆಪ್ಪರ್, ಹಾಗೆ ಬೋನ್ಲೆಸ್ ಚಿಕನ್, ಬ್ರೆಡ್. ಇದಿಷ್ಟು ಐಟಮ್ ಇಂಗ್ರೀಡಿಯೆಂಟ್ಸ್. ಮತ್ತು ಲಾಸ್ಟ್ ಎಣ್ಣೆ ಫ್ರೈ ಮಾಡೋಕ್ಕೆ, ಡೀಪ್ ಫ್ರೈ ಮಾಡೋಕ್ಕೆ ಅಲ್ಲ ತವಾ ಫ್ರೈಯಾ ಡೀಪ್ ಫ್ರೈ. ಓಕೆ, ಇಷ್ಟು ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಇಷ್ಟು. ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ. ಸ್ಟಾರ್ಟ್ ಮಾಡೋಣ ಅಲ್ಲ ಅಕ್ಕ? ಓಕೆ. ಇಲ್ಲಿ ನೋಡಿ ನಮ್ಮ ನಿಧಿಮಾ ಎಲ್ಲ ಪ್ರಿಪೇರ್ ಮಾಡ್ತಿರೋದು ಗೋಲ್ಗಪ್ಪಗೆ. 3 ಶೆಫ್ ಇದೆ, ಪುಟಾಣಿ. ಹಾಂ, ಡಿಲೇಟನ್ ಕೊಟ್ಟಿಲ್ಲ, ಡಿಲೇಟನ್. ಅನು ಅಕ್ಕ ನಮಗೆ ಒಂದು ಎಮ್ಮಿ ಚಿಕನ್ ಕಟ್ಲೆಟ್ ಮಾಡಿಕೊಟ್ಟಿದ್ದಾರೆ. ಅದ್ರ ರೆಸಿಪಿ ನಾನು ಆಲ್ರೆಡಿ ಹೇಳ್ದಂಗೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೊಂಡು ಮಾಡ್ಕೊಬೋದು. ನಾವೆಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ. ಥ್ಯಾಂಕ್ ಯು ನಿಜೇಚಿ, ಎಲ್ಲ ನನ್ನ ಫೇವ್ರೆಟ್. ಓ ಥ್ಯಾಂಕ್ ಯು ಇಲ್ಲ, ವಾಪಸ್ ಕೊಡಿ. ಮತ್ತು ಏನಂದರೆ ಅನುಷಕ್ಕ ನನ್ನ ಫೇವ್ರೆಟ್ ಏನೇನಿದೆ ಪ್ರತಿಯೊಂದು ನನಗೆ ತಂದು ಕೊಟ್ಟರು. ಇವತ್ತು ತುಂಬ ಖುಷಿ ಆಗಿಬಿಟ್ಟು ಥ್ಯಾಂಕ್ಸ್ ಹೇಳೋದಿಲ್ಲ. ಫೇವ್ರೆಟ್ ಏನೂ ಇಲ್ಲ, ಒಂದು ಹುಳಿ ಮಿಠಾಯಿ, ಎಲ್ಲದು ಕಟ್ಟೆ ಮಿಟ್ಟ ಅದೆಲ್ಲ ಹೋಯ್ತು, ಅದೊಂದು. ಮತ್ತೇನೋ ಬಿರಿಯಾನಿ ಅಂತೆ, ಗೋಲ್ಗಪ್ಪ, ಇದೆಲ್ಲ ಒಂದು ಫೇವ್ರೆಟ್. ಅದು ಅದನ್ನ ತಂದ್ಕೊಟ್ರು. ನನಗೆ ಏನು ಇಷ್ಟ ಅದೇ ನನಗೆಲ್ಲ ಸಿಕ್ತು. ತುಂಬ ಖುಷಿ ಆಯಿತು. ಮತ್ತು ಮಕ್ಕಳು ಕೂಡ ತುಂಬಾ ಹ್ಯಾಪಿ ಆದರು ನಾವು ಬಂದಿದ್ದಕ್ಕೆ. ನನಗೆ ತುಂಬ ಖುಷಿ ಆಯಿತು. ಅದನ್ನು ಅನ್ನೋಕೆ ಹತ್ತರು, ನನಗೆ ಕಣ್ಣಲ್ಲಿ ನೀರು ತುಂಬ್ತಾ ಇದ್ರು, ನಾನು ಹತ್ತಿಲ್ಲ. ಇವ್ರು ನೋಡಿ ಫುಲ್ ಬ್ಯುಸಿ. ರಾಜ ಒಂದು ಮಿಂಡಿಲ್ಲ. ಹಾಯ್ ಪರಿ ರಾಜ. ಇಷ್ಟು ಇನ್ನೂ ಇದೆ, ಆನಿವರ್ಸರಿ ಸರ್ಪ್ರೈಸು. ಅದೊಂದು ಬಾಕಿ ಇದೆ. ದಿಲ್ಯಣ್ಣ ಬರಲಿ, ದಿಲ್ಯಣ್ಣ ಎಲ್ಲೋಗಿದ್ದಾರೆ, ಫ್ರೆಶ್ ಅಪ್ ಆಗ್ತಿದ್ದಾರೆ. ಬಂದಮೇಲೆ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತೀವಿ. ಎಷ್ಟು ವರ್ಷ ಆಯಿತು ಈಗ? 4 ತುಂಬಿ 5th 5ನೇ ವರ್ಷಕ್ಕೆ ಅಲ್ಲ, ಅದ್ರೂ ಕನ್ಫ್ಯೂಸ್ ಆಗಂಗೆ ನಾನು. ಓಕೆ, ಇವಾಗ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊತಿದ್ದೆ. ಅದಕ್ಕೆ ನಾನು ಈ ಥರ ಗೌನ್ ವೇರ್ ಮಾಡಿದ್ದೀನಿ. ಚೆನ್ನಾಗಿದೆ, ಅನುಷಕ್ಕಂದು ಚೆನ್ನಾಗಿದೆ ಅಲ್ಲ, ಲ್ಯಾವೆಂಡರ್ ನನಗೆ ಚೆನ್ನಾಗಿ ಕಾಣ್ತಿದೆ ಅಂತ ನಾನು ಅನ್ಕೊಂತೀನಿ. ಅನುಷಕ್ಕನ ಇದು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ. ಇವಾಗ ಸೆಲೆಬ್ರೇಷನಿಗೆ ಮಕ್ಕಳು ಅನುಷಕ್ಕೆಲ್ಲ ಹೇಗೆ ರೆಡಿ ಆಗಿದ್ದಾರೆ ನೋಡಿ. ಅಯ್ಯೋ ಗೈಸ್, ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗೀತು. ಅಷ್ಟೊತ್ತಿಗೆ ಒಬ್ರು ಸ್ಪೆಷಲ್ ಪರ್ಸನ್ ಬಂದಿದ್ದಾರೆ. ಅವರು ಸರ್ಪ್ರೈಸೇ ನಮಗೆ. ಯಾರು ನೋಡಿ, ಸುಜಮ್ಮ ಬಂದ್ರು ಇವಾಗ ತಾನೇ. ಅಮ್ಮನೂ ಸರ್ಪ್ರೈಸ್. ಅಮ್ಮ ಬರೋದು ನಮಗೆ ಗೊತ್ತಿತ್ತು, ಅಮ್ಮನಿಗೆ ನಾವಿಲ್ಲಿರೋದು ಅಮ್ಮನಿಗೆ ಗೊತ್ತಿದ್ದಿಲ್ಲ. ಇಲ್ಲಿ ನೋಡಿ ಕ್ಯೂಟ್ ಅಮ್ಮ. ಓಕೆ, ನಮ್ಮ ಅನು ಅಕ್ಕ ಇವಾಗ ಎಲ್ಲರಿಗೂ ಬಡಿಸಿ ಡಿನ್ನರ್ ಕೊಡ್ತಾ ಇದ್ದಾರೆ. ಜಾಸ್ತಿ ಸ್ಪೆಷಲ್ ಏನಿಲ್ಲ, ಇದೇ ದೊಡ್ಡ ಸ್ಪೆಷಲ್ ನಮಗೆ. ಬಿರಿಯಾನಿ, ಕುಕ್ಕುಂಬರ್, ಕಚಂಬರ್, ಇಲ್ಲಿ ಕಟ್ಲೆಟ್, ಇಲ್ಲಿ ಮಶ್ರೂಮ್ ಕರಿ ಎಲ್ಲ ಮಾಡಿ ನಾವೆಲ್ಲ ಊಟ ಕೊಟ್ಕೊಂಡಿದ್ದೀವಿ. ನೋಡಿ ನಮ್ಮ ನಿಧಿಮಾ, ಇಲ್ಲಿ ಶ್ರೇಯಾಂಶ್. ಸರಿ. ಇವತ್ತಿನ ಕಿವಿ ಮಾತು: ಪ್ರೇಮದ ಹೊಸ ಪುಟ, ನೀನೆ ನನ್ನ ಹೃದಯದ ಹೊಸ ಅಧ್ಯಾಯ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.